ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಸರ್, ದಾವಣಗೆರೆ ದಕ್ಷಿಣದ ಉಪ ಚುನಾವಣೆ ತಮಗೆ ನೋಡಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿ ಶಾಮನೂರ್ ಸಮರ್ಥ್ ರವರು ಗೆಲ್ಲೋದು ಗ್ಯಾರಂಟಿ. ಇಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಇದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಕಾಂಗ್ರೆಸ್ಸಿನ ಭದ್ರಕೋಟೆ. ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರೇ ಅಧಿಕ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗೆಲ್ಲುವಂಥ ಕ್ಷೇತ್ರ ಇಲ್ಲಿ. ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿ, ಮಂತ್ರಿಯಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ದಾವಣಗೆರೆಗೆ ಅವರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ಸಾಕಷ್ಟು ಜನೋಪಕಾರಿ ಯೋಜನೆಗಳನ್ನು ಜಾರಿಗೆ ತಂದಂತಹ ಒಬ್ಬ ಮಹಾನ್ ನಾಯಕ ಶಾಮನೂರು ಶಿವಶಂಕರಪ್ಪ. ಹೀಗಾಗಿ ಅವರ ಮೊಮ್ಮಗ ಸಮರ್ಥರವರು ಗೆಲ್ತಾರೆ. ಅವ್ರು ಸೋಲ್ಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸರ್, ಈಗ ಲಿಂಗ ವರ್ಗ ಅಂತಂದ್ರೆ ಅದರಲ್ಲಿ ಅಲ್ಪಸಂಖ್ಯಾತರು ಬರ್ತಾರ, SC/ST ಬರ್ತಾರ. ಸೊ ಎರಡು ಜಾತಿ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಮತ್ತು ದಲಿತರ ಒಳ ಮೀಸಲಾತಿ ಬಗ್ಗೆ ಬಹಳ ಗೊಂದಲ ಒಳ ಮೀಸಲಾತಿ ಗೊಂದಲ ಇಲ್ಲ. ಒಳ ಮೀಸಲಾತಿ ಜಾರಿ ತರಲಿಕ್ಕೆ ಈಗಾಗಲೇ ಕಾನೂನನ್ನ ಮಾಡಿದ್ದೇವೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅದು ಮೀಸಲಾತಿ ಇರೋದು. ಶಿಕ್ಷಣದಲ್ಲಿ ಈಗಾಗಲೇ ಜಾರಿಯಾಗಿದೆ. ಉದ್ಯೋಗದಲ್ಲಿ 17% ಕೊಡಬೇಕಾಗಿತ್ತು, ಈಗ 15% ಮಾಡ್ತಾ ಇದ್ದಾರೆ. 15%ಗೆ ಯಾವ್ಯಾವ ಗುಂಪಿಗೆ ಎಷ್ಟೆಷ್ಟು ಅನ್ನೋದು ಹಂಚಿಕೆ ಮಾಡೋದು ಒಂದೇ ಬಾಕಿ ಇರೋದು. ಈಗ 56,432 ಹುದ್ದೆಗಳನ್ನ ತುಂಬಲಿಕ್ಕೆ ಹುದ್ದೆಗಳನ್ನ ಕರೆದಿದ್ದಾರೆ. ಆ ಹುದ್ದೆಗಳನ್ನು ತುಂಬುವಾಗ ಒಳ ಮೀಸಲಾತಿಯನ್ನ ಅಳವಡಿಸಿ ಹುದ್ದೆಗಳನ್ನ ತುಂಬಬೇಕು ಅಂತಂದೇಳಿ ನಾವೆಲ್ಲರೂ ಆಗ್ರಹಪಡಿಸಿರೋದ್ರಿಂದ ಈ ಚುನಾವಣೆ ಮುಗಿದ ತಕ್ಷಣವೇ ಒಳ ಮೀಸಲಾತಿಯ ಸಂಪೂರ್ಣ ಗೊಂದಲಕ್ಕೆ ತೆರೆಯಾಗುತ್ತೆ. ಸಾಮಾಜಿಕ ನ್ಯಾಯ ದೊರೆಯುತ್ತೆ. ಮಾದಿಗ ಸಮುದಾಯದವರು ಯಾರು ಆತಂಕ ಪಡಬೇಕಾಗಿಲ್ಲ. ಎಲ್ಲರಿಗೂ ಒಳ ಮೀಸಲಾತಿ ದೊರೆಯುತ್ತೆ ಅಂತಕ್ಕಂಥ ಭರವಸೆಯ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ.